ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರುವ ನಯಾರ ಪೆಟ್ರೋಲ್ ಬಂಕ್ ಮುಂಭಾಗದ ನಿವಾಸಿ ಬಿಎಸ್ಎನ್ಎಲ್ ನಿವೃತ್ತ ನೌಕರ ಮಹಾಲಿಂಗ ಅವರ ಮನೆಯ ಮೇಲೆ ಬುಧವಾರ ಬೆಳಗ್ಗೆ 3:30 ಸಮಯದಲ್ಲಿ ಇಬ್ಬರು ದರೋಡೆಕೋರರು ಹಿಂಬಾಗಿಲು ಮುರಿದು ಕಳ್ಳತನ ಮಾಡಲು ಮುಂದಾಗಿದ್ದಾರೆ. ಈ ಸಮಯದಲ್ಲಿ ಕುಟುಂಬಸ್ಥರು ಮತ್ತು ದರೋಡೆಕೋರರ ನಡುವೆ ಜಿದ್ದಾಜಿದ್ದಿ ನಡೆದು ಮನೆ ಮಾಲೀಕ ಮಹಾಲಿಂಗ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ನಂತರ ಅವರ ಮಗಳು ವಿನುತಾ ಅವರ 12 ಗ್ರಾಂ ಚೈನ್ ನೀಡಿದಾಗ ಸ್ಥಳದಿಂದ ಪರಾರಿಯಾಗಿರುವ ಘಟನೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 30 4ಗೆ ರಾಬರಿ ಆಯಿತು ನಮ್ಮ ಮನೆ ಹತ್ರ. ಇಲ್ಲಿ ನಯಾಗರ ಪೆಟ್ರೋಲ್ ಬಂಕ್ ಆಪೋಸಿಟ್ ಬಿಲ್ಡಿಂಗು. ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಅದೇ ನಮ್ಮ ತಂದೆಗೆ ಕೈ ಏಟಾಗಿದೆ, ನಂದೊಂದು ಚೈನ್ ಹೋಗಿದೆ. ಅದೇ ಬೆಳಗ್ಗೆ ಇಬ್ಬರು ಕಳ್ಳರು ಬಂದಿದ್ದರು. 32 4 ಏನಾದ್ರು ಜಾಸ್ತಿ ಇಂಜುರಿ ಎಷ್ಟು ಆಗೈತಾ? ಹೌದು, ಕೈ ಇದಾಗಿದೆ, ಸ್ವಿಚ್ ಹಾಕ್ಸಿದ್ವಿ ನಿಮ್ಮ ತಂದೆಯರಿಗೆ. ಹೌದು. ಮನೆ ಮಾಲೀಕ ಮಹಾಲಿಂಗ ಮತ್ತು ಕುಟುಂಬಸ್ಥರು ಹೇಳುವಂತೆ ಕಳ್ಳತನ ಮಾಡಲು ಬಂದಾಗ ನಾವು ಕೂಗಿಕೊಂಡವು. ಸುತ್ತಮುತ್ತ ಮನೆಗೆಲ್ಲ ಬೀಗವನ್ನ ಹಾಕಿ ನಮ್ಮ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಮತ್ತು ತಮ್ಮ ನಡುವೆ ಒಡೆದಾಟ ನಡೆಯುವಾಗ ನನ್ನ ಮಗಳ ಕತ್ತಿನಲ್ಲಿದ್ದ 12 ಗ್ರಾಂ ಚಿನ್ನದ ಚೈನ್ ನೀಡಿದಾಗ ಮಾತ್ರ ಹೊಡಿದರು. ಕಾಲಂಗಿಲ್ ಬಂದವ್ರೆ ಇಲ್ಲೆಲ್ಲ ಓಡಾಡಿ ಇದು ಟ್ರೈ ಮಾಡವ್ರೆ. ಮೇನ್ ಡೋರು ಆಗಿಲ್ಲ ಓಪನ್ ಆಗೋಕ್ಕೆ. ಆಮೇಲೆ ಮುಂದೆಗಡೆಯಿಂದ ಚಿಲ್ಕ ಹಾಕ್ಬಿಟ್ಟು ಮೇಲ್ಗಡೆ ಮನೆ ಚಿಲ್ಕ ಹಾಕಿ ಆ ಮನೆಗೆ ಹೋಗಿ ಚಿಲ್ಕ ಹಾಕಿ ಹಿಂದಿಂದ ಬಂದು ಡೋರ್ ಅದು ಲಾಕ್ ಓಪನ್ ಮಾಡ್ಕೊಂಡು ಒಳಗೆ ಬಂದ್ಬಿಟ್ಟು ಮೇನ್ ಡೋರ್ ಹೊಡೆದವ್ರು ಸರ್. ಅದು ನೋಡಿದ್ರಲ್ಲ, ಅದು ಒಳಗೆ ಬರೋಕ್ಕೆ ಅವಕಾಶ ಬಿಡಲಿಲ್ಲ. ಅವ್ರು ನಮ್ಮನೆಯವ್ರು ಯಾವಾಗ ಅಡ್ಡ ನಿಂತ್ಕೊಂಡಿದ್ರು ಹಿಂಗೆ ಕೇಳ್ಕೊಂಡು ನಾವೊಂದು ಸ್ವಲ್ಪ ನಿಂತ್ಕೊಂಡು ಎಲ್ಲ ತೆಳ್ಳು ಒಂಚೂರು ಏಟಾಯ್ತು ಅಷ್ಟೇ. ಇಲ್ಲಿ ನೋಡ್ರಿ ಇಲ್ಲೆಲ್ಲವ. ಆಮೇಲೆ ನಮ್ಮ ಹುಡುಗಿ ಡೈನಿಂಗ್ ಟೇಬಲ್ ಎಲ್ಲ ತೆಳ್ಳಿದ್ರು, ಆದರೂ ಅವ್ರು ಬಿಡಲಿಲ್ಲ. ಚೈನ್ ಕೊಡು ಅಂತ ಅದೊಂದು ಚಿಕ್ಕದು ಚೈನ್ ಕೊಟ್ಟೋಳೆ. ಅವ್ರು ನಮ್ಮ ಮನೆಯವ್ರಿಗೆ ಯಾವಾಗ ಚಾಕು ಇಟ್ಕೊಂಡ್ರು ಹೋಗುತ್ತೆ ಅಂತ ಚಿಕ್ಕಿ ಚೈನ್ ಎಸ್ತಿದ ತಕ್ಷಣ ಹೊಟ್ಟೋಗ್ರು. ಹೊಡೆದ ಇದು ಭುಜಕ್ಕೆ ಮನೆ ಕಮ್ಮಟೆ. ಆಮೇಲೆ ಅಲಿಬಿಡಿ ಆಗ್ತಂತ ಡೋರ್ ಹೊಡೆದ ಚಾಕಲ್ಲಿ. ಇಲ್ಲಿ ಕುಯ್ಯಕ್ಕೆ ಮಾಡ್ದ, ಹಿಡ್ಕೊಂಡಲ್ಲ ಇಲ್ಲಿ ಕೂತ್ಬಿಟ್ಟ. ಈ ಸಂಬಂಧ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆಂದು ತಿಳಿಸಿದರು. ದರೋಡೆ ಪ್ರಕರಣ ತಿಳಿಯುತ್ತಿದ್ದಂತೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಡಿವೈಎಸ್ಪಿ ಸುಮಿತ್, ಸಿಪಿಐ ನಿರಂಜನ್, ಪಿಎಸ್ಐ ರವಿಕುಮಾರ್ ಸ್ಥಳ ಮಹಜೂರು ನಡೆಸಿ ದರೋಡೆಕೋರರನ್ನು ಬಂಧಿಸಲು ತನಿಖೆಯನ್ನು ಚುರುಕುಗೊಳಿಸಿ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.